Hey guys, welcome to my YouTube ಚಾನಲ್ ಸ್ಪೂ ಆ್ಯಂಡ್ ಬೂ ಫ್ಯಾಮಿಲಿ ವ್ಲಾಗ್ಸ್. ಸೊ ನೀವು ಇವಾಗ ಇಲ್ಲಿ ಟೈಮ್ ನೋಡ್ತಾ ಇರ್ಬೋದು, ಇಟ್ಸ್ ಆಲ್ರೆಡಿ 2:30 ಮಿಡ್ನೈಟ್ ಆಗಿದೆ. ಸೊ ನಾನಿವಾಗ ಒಂದು ಸ್ಮಾಲ್ ಫ್ಯಾಮಿಲಿ ಟ್ರಿಪ್ನ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಕಮಾನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನಿಲ್ಲಿ ಫ್ರೆಶ್ ಅಪ್ ಆಗಿ ದೇವ್ರಿಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಇಲ್ಲಿ ಹೂವು ಎಲ್ಲ ತೆಗ್ದು ಹೂವು ಹಾಕಿ ಆಮೇಲೆ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಡ್ತೀನಿ. ಸೊ ಆ್ಯಕ್ಚುಲಿ ಅವತ್ತು ಸಾಟರ್ಡೆ ಆಗಿರೋದ್ರಿಂದ ನಮಗೆ ವಾರ ಇದೆ. ಸಾಟರ್ಡೆ ಬಂದು ನಮಗೆ ಮನೆ ದೇವ್ರ ವಾರ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲೆಲ್ಲ ಹೂವು ತೆಗೆದು ಹೂವು ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಮಾಡಿ ಆಮೇಲೆ ನಾನು ರೆಡಿಯಾಗಿ ಹೊರಡ್ತೀವಿ. ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಟ್ರಿಪ್ಗೆ ಅಂತ ಇನ್ನೂ ಹೇಳಿಲ್ಲ. ಸೊ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಫುಲ್ ವ್ಲಾಗ್ನ ವಾಚ್ ಮಾಡಿ. ಆ್ಯಂಡ್ ಇದು ಬರೀ ಪಾರ್ಟ್ 1 ಆಗಿರುತ್ತೆ. ಸೊ ಇನ್ನು ಪಾರ್ಟ್ 2 ಬಂದುಬಿಟ್ಟು ನಾನು ನಿಮಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹಾಕ್ತೀನಿ ವ್ಲಾಗ್ನ. ಸೊ ಈ ವ್ಲಾಗ್ನ ಫುಲ್ಲು ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವಾಗ ನಾವು ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಎಲ್ಲ ಮಾಡ್ಕೊಂಡು ನಾವು ಲೈವ್ ರೆಕಾರ್ಡಿಂಗ್ ನಡೀತಾ ಇದೆ. ಅದಕ್ಕೆ ಲೈವ್ ಲೊಕೇಶನ್ ಸೊ ಗೈಸ್, ಇವಾಗ ನಾವು ಶೆಲ್ ಪೆಟ್ರೋಲ್ ಬಂಕಲ್ಲಿದ್ದೀವಿ. ಕಾಫಿ ಕುಡಿಯೋಕ್ಕಂತ ಬಂದಿದ್ದೀವಿ. ಸೊ ಗೈಸ್, ಇಟ್ಸ್ ಕಾಫಿ ಟೈಮ್. ಇವಾಗ ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಜರ್ನಿ ಸ್ಟಾರ್ಟ್ ಮಾಡೋದು. ಸೊ ಗೈಸ್, ನಾವಿವಾಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ವಿ. ಆ್ಯಂಡ್ ಟೈಮ್ ಇಷ್ಟು ಹತ್ರ 4:30 ಆಗ್ತಾಯಿದೆ. ಸೊ ಇವಾಗ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಇಟ್ಸ್ ಕಾಫಿ ಟೈಮ್. ಇವಳು ಬಂದು ನನ್ನ ತಂಗಿ. ಆ್ಯಂಡ್ ಇವಾಗ ನಾವು ಏರ್ಪೋರ್ಟ್ಗೆ ಹೋಗಿ ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಸೊ ಗೈಸ್, ಫೈನಲಿ ಏರ್ಪೋರ್ಟಿಗೆ ಬಂದಿದ್ದೀವಿ. ಆ್ಯಂಡ್ ಇದು ಟರ್ಮಿನಲ್ 2. ಬರೀ ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಾಳೆ, ಲಗೇಜ್ ನಂಗೆ ಹಾಕ್ಬಿಟ್ಟವಳೆ. ಯಾವುದು ಫ್ರೆಂಡ್ಸ್ ನೋಡಿ ಪಾಪ, ಇವ್ರದ್ದು ಒಂದು ಚಿಕ್ಕ ಮಕ್ಕಳು ಲಗೇಜ್ ಹೊತ್ಕೊಂಡವಳೆ. ಏನಿಲ್ಲ, ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡಬೇಕಂದ್ರೆ ಅದೆಲ್ಲ ಮಾಡಲೇಬೇಕಲ್ಲ ಗೈಸ್. ಕ್ರಿಸ್ಮಸ್ ಟ್ರೀ ಎಲ್ಲ ಮೇಲ್ ಬೆಳೆಸ್ಬಿಟ್ಟಿದ್ದಾರೆ. ಮೇಲ್ ಬೆಳೆಸ್ಬಿಟ್ಟಿದ್ದಾರೆ. ಕ್ರಿಸ್ಮಸ್ ಟ್ರೀ ಥರ ಇದೆಯಾ? ಕ್ರಿಸ್ಮಸ್ ಟ್ರೀ ಥರನೇ ಕಾಣ್ತಾರೆ.
ಸೊ ಗ್ರೀನರಿ ಎಲ್ಲ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ ಆ್ಯಂಡ್ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲ ಫುಲ್ಲು ಗ್ರೀನರಿ ಆಗಿದೆ, ಎಲ್ಲ ಗ್ರೀನ್ ಆಗಿ ಚೆನ್ನಾಗಿದೆ. ಮಧ್ಯದಲ್ಲಿ ಒಂದೊಂದು ರೆಡ್ ಲೀವ್ಸೇ ಫ್ಲವರ್ ಥರ ಕಾಣ್ತಾ ಇದೆ. ಸೊ ಇವಾಗ ಚೆಕ್ ಇನ್ ಮಾಡಿಕೊಂಡು ಒಳಗಡೆ ಹೋಗೋಣ ಬನ್ನಿ. ಸೊ ಗೈಸ್ ಇವಾಗ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ, ಇನ್ನು ಡಿಪಾರ್ಚರ್ಗೆ ಟೈಮ್ ಇದೆ. ಸೊ ಇಲ್ಲಿ ಸುಮ್ಮನೆ ಏನು ಹೇಳ್ತೀರಾ? ವೆಯ್ಟ್ ಮಾಡಲೇಬೇಕು ಫ್ಲೈಟ್ ಬರೋವರೆಗೆ. ಇನ್ನು ಟೈಮ್ ಇದೆ, ತುಂಬ ಬೋರ್ ಆಗುತ್ತೆ ಕುತ್ಕೊಂಡು, ಏನು ಮಾಡೋಕ್ಕಾಗಲ್ಲ. ಅವಳಿಗೆ ಯಾವಾಗಲೂ ಬೋರಿಂಗ್ ಇದೆ. ಆರ್ ಯು ಎಕ್ಸೈಟೆಡ್? ಯಾ, ವೆರಿ ಮಚ್. ವಾಟ್ ಅಬೌಟ್ ಯು? ದ ಸೇಮ್. ಸೊ ಕಾಯ್ತಾ ಇದ್ದೀವಿ. ಇನ್ನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಲ್ಲ ನಾನು ನಿಮಗೆ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಬಟ್ ನಾನಿದು 2ನೇ ಸಲ ಫ್ಲೈಟಲ್ಲಿ ಹೋಗ್ತಾ ಇರೋದು. ಸೊ ನನಗೇನು ಹೊಸದು ಅಂತ ಅನ್ನಿಸ್ತಾ ಇಲ್ಲ. ಓಕೆ ಅನಿಸ್ತಿದೆ. ಬಟ್ ನಮ್ಮ ಮಕ್ಕಳಿಗೆ ಇದು ಫಸ್ಟ್ ಟೈಮ್ ಆದ್ದರಿಂದ ಅವ್ರಿಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ ಈ ಕಡೆ ಇರೋದು ನಮ್ಮಪ್ಪ ಆ್ಯಂಡ್ ಇವರು ಸುಧೇಂದ್ರ ಅಂಕಲ್ ಅಂತ, ನಮ್ಮಪ್ಪ ಫ್ರೆಂಡ್ ಇವರು. ಫೈನಲಿ ಪ್ಲೇನಲ್ಲಿ ಕೂತಿದ್ದೀವಿ ನೋಡಿ. ಫ್ಲೈಟಲ್ಲಿ ಕೂತ್ಕೊಂಡಿದ್ದೀವಿ. ಟೇಕ್ ಆಫ್ ಆಗುತ್ತೆ ಒಂದು ಸ್ವಲ್ಪ ಹೊತ್ತಲ್ಲಿ. ತಿರುವನಂತಪುರಂನಲ್ಲಿ ಹೇಳ್ತಿದ್ದೀವಿ. ಜರ್ನಿ ತುಂಬ ಚೆನ್ನಾಗಿತ್ತು. ಯಾ ಹ್ಯಾಪಿ. ಇವಾಗ ನಾವು ಏರ್ಪೋರ್ಟ್ ಆಚೆ ಬಂದಿದ್ದೀವಿ. ಇವಾಗ ಟ್ಯಾಕ್ಸಿಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಗೈಸ್ ಇಲ್ಲಿಂದ ನಾವು ಡೈರೆಕ್ಟಾಗಿ ಇವಾಗ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಸಿಗ್ತೀವಿ. ಸೊ ಗೈಸ್ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಒಳಗಡೆ ಫೋನ್ ಇಲ್ಲ. ಸೊ ಇಲ್ಲಿ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನಾನು ನಿಮ್ಗೆ 2 hours later. ಸೊ ಗೈಸ್ ಇವಾಗ ದರ್ಶನ ಆಯಿತು. ಟ್ರೈನ್ ಹತ್ತಿದ್ದೀವಿ. ಇವಾಗ ಇಲ್ಲಿಂದ ಕನ್ಯಾಕುಮಾರಿಗೆ ಹೋಗ್ತೀವಿ. ಸೊ ಕನ್ಯಾಕುಮಾರಿಗೆ ಹೋಗ್ಬಿಟ್ಟು ನಾವು ಏನು ಮಾಡ್ತೀವಿ ಅಂತ ಹೇಳ್ತೀವಿ. ತಿಂಡಿ ಇವಾಗ ಬರ್ತಾ ಆಯಿತು ಆ್ಯಂಡ್ ಅಷ್ಟೇ. ಇವಾಗ ಕನ್ಯಾಕುಮಾರಿ ರೀಚ್ ಆಗಿದ್ದೀವಿ. ಅಲ್ಲಿ ವಿವೇಕಾನಂದ ರಾಕ್ ಹೋಗ್ತಾ ಇದ್ದೀವಿ ನೋಡೋಕ್ಕೆ. A few moments later. ಸೊ ಗೈಸ್ ಇವಾಗ ಶಿಪ್ಪಿಂಗ್ ಟಿಕೆಟ್ ತೊಗೊಳಕ್ಕೆ ರಶ್ ನೋಡಿ ಎಷ್ಟಿದೆ. ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ ನಾವು. ವಿವೇಕಾನಂದ ಅಲ್ಲಿದೆ, ನಾವಿವಾಗ ಅಲ್ಲಿಗೆ ಹೋಗಬೇಕು.
ಇದೆ ವಿವೇಕಾನಂದ ರಾಕ್ ಮೆಮೋರಿಯಲ್. ಇವಾಗ ಅಲ್ಲಿ ಮೇಲ್ಗಡೆ ಹೋಗೋಣ. ಕಾಗದದ ದೋಣಿಯಲ್ಲಿ ನಾ ಕೂರುವಂತ ಹೊತ್ತಾಯಿತೆ, ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಹಗುರಾದೀತೇನೋ ನನ್ನೆದೆಯ ಭಾರ, ಕಂಡೀತೇನೋ ತಂಪಾದ ತೀರ. ಸಿಕ್ಕೀತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ. ಸೊ ಗೈಸ್, ಇವಾಗ ಕನ್ಯಾಕುಮಾರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. Later.